ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಕನ್ನಡದಲ್ಲಿ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಇದು ನೋಡಿ ಮಕ್ಕಳ, ಪ್ರಥಮ ಭಾಷೆ ಕನ್ನಡ ಆಗಿರುತ್ತೆ. ಫಸ್ಟ್ ಹೆಡ್ಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ಒಟ್ಟು 6 ಪ್ರಶ್ನೆ 1 ಅಂಕದಂತೆ ಇರುತ್ತೆ ಮಕ್ಕಳ. ನೋಡಿ, ಪ್ರಶ್ನೆ 1ರಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ 6. ನೆಕ್ಸ್ಟು ಪ್ರಶ್ನೆ 2 ನೋಡಿ, ಸನ್ಮಾನ ಪದದಲ್ಲಿರುವಂತಹ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಅನುನಾಸಿಕ. ಪ್ರಶ್ನೆ 3, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವಂತಹ ಲೇಖನ ಚಿಹ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ವಿವರಣ. ಪ್ರಶ್ನೆ 4, ಭೂತಕಾಲ ಸೂಚಕ ಪ್ರತ್ಯಯವಿದು. ಸರಿಯಾದ ಉತ್ತರ ಆಯ್ಕೆ ಎ ದ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ, 1 ಅಂಕದಂತೆ. ಪ್ರಶ್ನೆ 7ರಲ್ಲಿ ದೃಷ್ಟಿ ದಿಟ್ಟೆ ಅರ್ಕ ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಎಕ್ಕ. ಪ್ರಶ್ನೆ 8, ವ್ಯಾಪಾರಿ ಅನ್ವರ್ಥನಾಮ ಆದರೆ ಧರ್ಮರಾಯ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದು ಅಂಕಿತ ನಾಮ ಆಗುತ್ತೆ ಮಕ್ಕಳ. ಪ್ರಶ್ನೆ 9, ಸಕ್ಕಾರಿ ಸಕ್ಕರೆ ಇಸವಾಸ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ವಿಶ್ವಾಸ. ಪ್ರಶ್ನೆ 10, ಚೆಲುವಿಕೆ ತದ್ದಿತ್ತಾಂತ ಭಾವನಾಮ ಅಂಜಿಕೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದು ಕೃದಂತ ಭಾವನಾಮ ಆಗಿದೆ ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಒಟ್ಟು 7 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 11ರಲ್ಲಿ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನರವರು. ಪ್ರಶ್ನೆ 12, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಪ್ರಶ್ನೆ 13, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಉತ್ತರ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ಥ. ನೆಕ್ಸ್ಟು ಪ್ರಶ್ನೆ 14, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು? ಉತ್ತರ ಅಗ್ನಿಭೂತಿ ವಾಯುಭೂತಿಯರಿಗೆ ತಾನು ಸೋದರ ಮಾವನೆಂದು ಹೇಳಿ ಸಲುಗೆ ಕೊಟ್ಟರೆ ಈ ಮುನ್ನೆಯಂತೆ ಸೊಕ್ಕಿ ಕೆಡುವರೆಂದು ಮನದಲ್ಲಿ ಯೋಚಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳುತ್ತಾನೆ. ನೆಕ್ಸ್ಟು ಪ್ರಶ್ನೆ 15, ಹಲಗಲಿ ಗ್ರಾಮ ಎಲ್ಲಿದೆ? ಉತ್ತರ ಹಲಗಲಿ ಗ್ರಾಮ ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಪ್ರಶ್ನೆ 16, ಕುಂಭ ಸಂಭವ ಎಂದರೆ ಯಾರು? ಉತ್ತರ ಕುಂಭ ಸಂಭವ ಎಂದರೆ ದ್ರೋಣ. ಪ್ರಶ್ನೆ 17, ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಉತ್ತರ ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಮೈ ತುಂಬಿ ಬೆಳೆದು ನಿಂತಿವೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 18, ಲಿಪಿಯ ಜಾಡು ಆರಂಭಗೊಂಡ ಬಗೆಯನ್ನು ತಿಳಿಸಿ. ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲವೆನ್ನುವರು. ಪ್ರಾಕ್ತನ ವಿಮರ್ಶಕ ಸುಮರ್ ನೈಲ್ ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷಿಗಳನ್ನು ಕಂಡುಕೊಂಡಿದ್ದಾರೆ. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಪ್ರಶ್ನೆ 19, ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಉತ್ತರ
ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಅದನ್ನು ತಡೆಯಲು 2 ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವ ಮೂಲಕ ಸಮಸ್ಯೆಯನ್ನು ವಿಶ್ವೇಶ್ವರಯ್ಯನವರು ಬಗೆಹರಿಸಿದರು. ಅವರು ಹೈದರಾಬಾದ್ ನಗರದಲ್ಲಿ ಭಾರತದ ಸಂಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದರು. ಪ್ರಶ್ನೆ 20. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. ಉತ್ತರ: ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕ ಆಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವೂ ಈ ಕಲ್ಲಿನ ಮೇಲೆಯೇ ಆಗಿದೆ. ಇದನ್ನು ನೋಡಿ ಲೇಖಕರು ಅದರಲ್ಲಿ ಯಾವ ಸಿದ್ಧಿಯಿದೆಯೋ, ಯಾವ ಮಂತ್ರವಿದೆಯೋ ನಾನರಿಯೆ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಅಲ್ಲಿರಬೇಕೆನಿಸುತ್ತದೆ ಎನ್ನುತ್ತಾರೆ. ನೆಕ್ಸ್ಟು ಪ್ರಶ್ನೆ 21. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯಿಸಿದನು? ಉತ್ತರ: ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯು ತನ್ನ ಮಾವ ಮಾಡಿದ್ದೆಲ್ಲವೂ ಅಪಕಾರ ಎಂದು ಯೋಚಿಸುತ್ತಾನೆ. ಏಕೆಂದರೆ ನನ್ನ ಮಾವ ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಗಂಜಿಯನ್ನಾಗಲಿ ನೀಡಲಿಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಸ್ವಲ್ಪ ಎಣ್ಣೆಯನ್ನೂ ಸಹ ನೀಡಲಿಲ್ಲ. ತಾನು ಮಾತ್ರ ದಿನ ದಿನವೂ ಶ್ರೇಷ್ಠವಾದ ಆಹಾರಗಳನ್ನು ಹಲವಾರು ನೆಂಟರ ಜೊತೆ ಆಳುಗಳ ಜೊತೆ ಸೇರಿ ಸೇವಿಸುತ್ತಿದ್ದನು. ಹಬ್ಬದ ದಿನದಲ್ಲೂ ಸಹ ನಮ್ಮಿಬ್ಬರಿಗೆ ತಿನ್ನಲು ಕೊಡಲಿಲ್ಲ. ಹಾಗಾಗಿ ಈತ ಪಂಚಮಹಾಪಾತಕ. ನಮ್ಮನ್ನು 7-8 ವರ್ಷಗಳವರೆಗೆ ಹಗೆಗಳ ರೀತಿಯಲ್ಲಿ ದಂಡಿಸಿದನು ಎಂದು ಮನದೊಳಗೆ ಕೋಪಿಸಿಕೊಳ್ಳುತ್ತಾನೆ. ನೆಕ್ಸ್ಟು ಪ್ರಶ್ನೆ 22. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿಯು ಹೇಗೆ ಹರಸಿದೆ? ಉತ್ತರ: ಕಾಲವೆಂಬ ಹಕ್ಕಿಯು ಹಾರುವಾಗ ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿಹಾಕಿ ಮನ್ವಂತರಗಳ ಅಂದರೆ ಹೊಸ ಪರಿವರ್ತನೆಯ ಭಾಗ್ಯವನ್ನು ತೆರೆದಿಡುತ್ತಾ ತನ್ನ ರೆಕ್ಕೆಯನ್ನು ಬೀಸುತ್ತಾ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳನ್ನು ಹರಸುತ್ತಾ ಕಾಲವೆಂಬ ಹಕ್ಕಿ ಹಾರುತ್ತಿದೆ ಎಂದು ಕವಿ ದ ರಾ ಬೇಂದ್ರೆ ಅವರು ಹೇಳಿದ್ದಾರೆ. ನೆಕ್ಸ್ಟು ಪ್ರಶ್ನೆ 23. ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ: ಹಲಗಲಿಯ ಬೇಡರು ಆಯುಧ ಕೇಳಲು ಬಂದ ಗುಮಾಸ್ತನ ಕೆನ್ನೆಗೆ ಹೊಡೆದರು. ಸಿಪಾಯಿಯನ್ನು ನೆಲಕ್ಕೆ ಬೀಳಿಸಿದರು. ಈ ಸುದ್ದಿಯನ್ನು ತಿಳಿಯುತ್ತಿದ್ದಂತೆ ಬಹುವಾಗಿ ಕೋಪಗೊಂಡ ಸಾಹೇಬನು ಹಲಗಲಿಯ ಮೇಲೆ ದಾಳಿ ಮಾಡುವಂತೆ ತನ್ನ ಅಶ್ವದಳದ ಸೈನಿಕರಿಗೆ ಆದೇಶ ಮಾಡುತ್ತಾನೆ. ಆಗ ಊರೊಳಗೆ ಹಲಗಲಿಯ ಬೇಡರು ಗುಂಡಿನ ಮಳೆಗರೆಯುತ್ತಾರೆ. ಬಂದವರು ಬೇಡರ ದಾಳಿಗೆ ತುತ್ತಾಗಿ ಗಾಯಗೊಂಡು ದಂಗಾಗಿ ಹಿಮ್ಮೆಟ್ಟುತ್ತಾರೆ. ಆಗ ಸಾಹೇಬ ತನ್ನ ಮೇಲಾಧಿಕಾರಿಗೆ ಕಾಗದ ಬರೆದು ದಂಡನ್ನು ಕಳಿಸುವಂತೆ ಕೋರಿದಾಗ ಹಲಗಲಿಗೆ ದಂಡು ಬಂದಿತು. ನೆಕ್ಸ್ಟು ಪ್ರಶ್ನೆ 24. ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಸಲು ಕಾರಣವೇನು? ಉತ್ತರ: ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗ್ನನ್ನು ಕಂಡ ಅವನ ತಂಗಿ ಸಂತೋಷದಿಂದ ವೀರಾಜಿ ಬಂದ ಎಂದು ಕೂಗಿಕೊಂಡಳು. ಕತ್ತಲಾದರೂ ಮಗ ಮನೆಗೆ ಬರದೇ ಇದ್ದುದರಿಂದ ಆತಂಕಗೊಂಡಿದ್ದ ಆತನ ತಾಯಿಗೆ ಮಗನನ್ನು ಕಂಡು ಸಂತೋಷವಾಯಿತು. ಓಡಿ ಬಂದು ಮಗನನ್ನು ಅಪ್ಪಿದಳು. ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು. ಪ್ರಶ್ನೆ 25.
ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಉತ್ತರ: ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತರ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ಅನಂತರ ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದ ತೃಪ್ತಿ ಇರುತ್ತದೆ. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ: ಅಜ್ಞಾನಿಗಳ ಸಂಘವನ್ನು ಮಾಡಿದರೆ ಕಲ್ಲನ್ನು ಹೊಯ್ದು ಬೆಂಕಿಯನ್ನು ಹೊತ್ತಿಸಿಕೊಂಡಂತೆ. ಅಂದರೆ ಈ ಬೆಂಕಿ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತದೆ. ಹಾಗೆಯೇ ಅಜ್ಞಾನಿಗಳ ಸಂಘ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಅದೇ ಬಲ್ಲವರ ಸಂಘವನ್ನು ಮಾಡಿದರೆ ಅದು ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಆಗುತ್ತದೆ. ಹಾಗೆಯೇ ಎಲ್ಲವನ್ನೂ ಬಲ್ಲ ಶರಣರ ಸಂಘವನ್ನು ಮಾಡಿದರೆ ಅದು ಕರ್ಪೂರದ ಗಿರಿಗೆ ಬೆಂಕಿ ತಾಗಿದಂತೆ. ಕರ್ಪೂರದ ಬೆಟ್ಟಕ್ಕೆ ಬೆಂಕಿ ತಾಗಿದರೆ ಹೇಗೆ ಅಲ್ಲಿ ಏನೂ ಉಳಿಯುವುದಿಲ್ಲವೋ ಹಾಗೆ ಶರಣರ ಸಂಘ ನಮ್ಮಲ್ಲಿನ ಶೂನ್ಯ ಸಂಪಾದನೆಗೆ ದಾರಿಯಾಗುತ್ತದೆ ಎಂದಿದ್ದಾರೆ. ಇದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವಾಗಿದೆ. ನೆಕ್ಸ್ಟು ಪ್ರಶ್ನೆ 27. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಉತ್ತರ: ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ, ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ. ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 28ರಲ್ಲಿ ಸಾರಾ ಅಬೂಬಕ್ಕರ್ ಇವರ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಡ್ಬೇಕಾಗತ್ತೆ ಮಕ್ಕಳ. ಲೇಖಕಿ ಸಾರಾ ಅಬೂಬಕ್ಕರ್ ಅವರು 30 ಜೂನ್ 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿದವರು. ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು. ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇವು ಕಥಾ ಸಂಕಲನಗಳು. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿವೆ. ಕರ್ನಾಟಕದ ಸಂಸ್ಕೃತಿ ಚಿಂತಕರಲ್ಲಿ ಇವರೂ ಒಬ್ಬರು. ನೆಕ್ಸ್ಟು ಪ್ರಶ್ನೆ 29ರಲ್ಲಿ ಪಂಪ ಅಂತ ಕೊಟ್ಟಿದ್ದಾರೆ. ಇವರ ಬಗ್ಗೆ ಪರಿಚಯವನ್ನು ನೋಡ್ತಾ ಹೋಗೋಣ. ಪಂಪ ಮಹಾಕವಿಯ ಕಾಲ ಸಾಮಾನ್ಯ ಶಕ 902. ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದವರು. ಕೃಷ್ಣಾ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವಾದ ವೆಂಗಿಪಳು ನಿಸರ್ಗ ಸೌಂದರ್ಯದ ತಾಣ. ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳ ಕರ್ತೃ. ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರಿದೆ. ಕಲಿಯೂ ಕವಿಯೂ ಆಗಿದ್ದ ಪಂಪ ರತ್ನತ್ರಯರಲ್ಲಿ ಒಬ್ಬ. ಸರಸ್ವತಿ ಮಣಿಕಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ. ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದ ಪಂಪ ಮಹಾಕವಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ. ಇದೊಂದು ಲೌಕಿಕ ಕಾವ್ಯವೆಂದು ಘೋಷಿಸಿದ್ದಾನೆ.
ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲಿ ನಿಮಗೆ 3 ಅಂಕದ ಪ್ರಶ್ನೆ ಆಗಿದೆ. ಪ್ರಶ್ನೆ 30ರಲ್ಲಿ ಕೊಟ್ಟಿರುವಂತಹ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದ್ದಾಗಿದೆ ಮಕ್ಕಳ. ಇದರ ಲಕ್ಷಣವನ್ನು ನೋಡಿ, ಇದು ಭಾಮಿನಿ ಷಟ್ಪದಿ ಅಂತ ಹೆಸರಿಸಲಾಗಿದೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದು ಸಹ ನಿಮಗೆ 3 ಅಂಕದ ಪ್ರಶ್ನೆಗಳಾಗಿರುತ್ತೆ. ಪ್ರಶ್ನೆ 31ರಲ್ಲಿ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಇದರ ಅಲಂಕಾರ ನೋಡಿ, ಉಪಮಾಲಂಕಾರ. ಲಕ್ಷಣ, 2 ವಸ್ತುಗಳಿಗೆ ಇರುವಂತಹ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರವಾಗಿದೆ. ಉಪಮೇಯ, ನೀಚರಿಗೆ ಮಾಡಿದ ಉಪಕಾರ. ಉಪಮಾನ, ಹಾವಿಗೆ ಹಾಲೆರೆಯುವುದು. ಉಪಮಾವಾಚಕ, ಅಂತೆ. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ, ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ. ಇಲ್ಲೂ ಸಹ ನಿಮಗೆ ಒಂದು ಗಾದೆ ಮಾತಿಗೆ 3 ಅಂಕಗಳು ಸಿಗುತ್ತೆ ಮಕ್ಕಳ. ಪ್ರಶ್ನೆ 32ರಲ್ಲಿ ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ಉತ್ತರವನ್ನು ನೋಡಿ, ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಗಾದೆಗಳು ವೇದಗಳಿಗೆ ಸಮಾನ ಎಂಬ ಮಾತಿದೆ. ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಗಳಲ್ಲಿ ಕಾಣಬಹುದಾಗಿದೆ. ಅಂತಹ ಗಾದೆಗಳಲ್ಲಿ ಒಂದು ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ಈ ಗಾದೆ ಹೇಳುವಂತೆ ಯಾವುದನ್ನೇ ಕಟ್ಟಬೇಕಾದರೂ ತುಂಬ ಪರಿಶ್ರಮ ಪಡಬೇಕಾಗುತ್ತದೆ. ಉದಾಹರಣೆಗೆ, ಒಂದು ಮನೆ ಅಥವಾ ಕಟ್ಟಡವನ್ನೇ ನಿರ್ಮಿಸಬೇಕಾದರೆ ಅದು 1-2 ದಿನದ ಮಾತಲ್ಲ, ತಿಂಗಳು ಅಥವಾ ವರ್ಷವೇ ಬೇಕಾಗುತ್ತದೆ. ಆದರೆ ಹಾಗೆ ಕಷ್ಟಪಟ್ಟು ನಿರ್ಮಿಸಿದ ಕಟ್ಟಡವನ್ನು ಕ್ಷಣ ಮಾತ್ರದಲ್ಲಿ ಕೆಡವಿ ಹಾಕಬಹುದು. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬ ಗಾದೆ ಸಹ ಇದನ್ನೇ ಹೇಳುತ್ತದೆ. ಹಾಗೆಯೇ ನಾವು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಉತ್ತಮ ಹೆಸರು, ಸ್ಥಾನಮಾನ ಸಂಪಾದಿಸಬೇಕಾದರೆ ಬಹಳ ಸಮಯವೇ ಬೇಕಾಗುತ್ತದೆ. ಆದರೆ ಹೀಗೆ ಗಳಿಸಿದ ಹೆಸರು ನಮ್ಮ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಹಾಳಾಗಿ ಹೋಗಬಹುದು. ಹಾಗಾಗದಂತೆ ಎಚ್ಚರ ವಹಿಸಬೇಕಾದುದು ಅವಶ್ಯಕ. ಈ ಗಾದೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಯಾವುದೇ ತಪ್ಪಾಗದಂತೆ ಸದಾ ಎಚ್ಚರಿಕೆಯಿಂದ ಬದುಕಬೇಕು. ಇಲ್ಲಿ ಅಥವಾ ಅಂಥೇಳಿ ಮತ್ತೊಂದು ಗಾದೆ ಮಾತನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಮಾತೇ ಮುತ್ತು, ಮಾತೇ ಮೃತ್ಯು. ಇದರ ಬಗ್ಗೆ ಸಹ ನೀವು ಗಾದೆ ಮಾತು ವಿಸ್ತರಿಸಿ ಬರಿಬೋದಾಗಿದೆ. ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಗಾದೆಗಳು ವೇದಗಳಿಗೆ ಸಮಾನ ಎಂಬ ಮಾತಿದೆ. ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ. ಅಂತಹ ಗಾದೆಗಳಲ್ಲಿ ಒಂದು ಮಾತೇ ಮುತ್ತು, ಮಾತೇ ಮೃತ್ಯು. ಈ ಗಾದೆ ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಮಾತು ಹೇಗೆ ಆಡಬೇಕೆಂಬ ಅರಿವು ನಮಗಿರಬೇಕು. ಆಗ ಮಾತು ಮುತ್ತಿನಂತೆ ಬೆಲೆ ಬಾಳುವಂತಹದ್ದಾಗುತ್ತದೆ. ಆದರೆ ನಾಲಿಗೆ ಇದೆಯೆಂದು ಹೇಗೋ ಆಡಿದರೆ ಆ ಮಾತು ನಮ್ಮ ಮೃತ್ಯುವಿಗೂ ಕಾರಣವಾಗಬಹುದು. ಪುರಂದರದಾಸರು ಅದಕ್ಕಾಗಿಯೇ ಎಲುಬಿಲ್ಲದ ನಾಲಿಗೆ, ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿರುವುದು. ಮಾತು ಬಲ್ಲಾತನಿಗೆ ಮತ್ತೊಂದು ಮಾಣಿಕವು, ಮಾತು ಬಾರದಾತನಿಗೆ ಮಾಣಿಕವು ತೂತು ಬಿದ್ದಂತೆ ಎಂಬ ಸರ್ವಜ್ಞನ ವಚನ ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಮಾತು ಬಲ್ಲಾತ ಮುತ್ತು ತಂದ, ಮಾತು ಬಾರದಾತ ಜಗಳ ತಂದ ಎಂಬ ಮಾತಿದೆ. ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಮಾತನಾಡಬೇಕು ಎಂಬ ಅರಿವಿರುತ್ತದೋ ಅವರು ಜಗಳ ಬರುವ ಸನ್ನಿವೇಶವನ್ನು ಜಗಳವಾಗದಂತೆ ನಿಭಾಯಿಸಬಲ್ಲ. ಬಸವಣ್ಣನವರ ವಚನ ಹೇಳುವಂತೆ ನಾವು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ
ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಈ ಗಾದೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ನಾವು ಹೇಗೆ ಮಾತನಾಡಬೇಕೆಂಬುದನ್ನು ಕಲಿಯುವ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಬಹುದಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಪ್ರಶ್ನೆ 33ರಲ್ಲಿ ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ? ಆಯ್ಕೆ: ಈ ವಾಕ್ಯವನ್ನು ಎ.ಎನ್. ಮೂರ್ತಿರಾವ್ ರವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಹುಲಿಗೆ ಶಾನುಭೋಗರನ್ನು ಬೆನ್ನ ಹಿಂದಿನಿಂದಲೇ ತಿಂದುಬಿಡಲೇ ಎಂಬ ಗೊಂದಲ ಉಂಟಾಯಿತು. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಕಾರಣ ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಎಂದು ಆ ಪುಣ್ಯಕೋಟಿ ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಪುಣ್ಯಕೋಟಿಯನ್ನು ತಿನ್ನಲೊಲ್ಲದೆ ಪ್ರಾಣ ಬಿಟ್ಟಿತು. ಆ ಪವಿತ್ರ ಕತೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿರುವಾಗ ಅಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದು ಹೀಗೆ ಯೋಚಿಸಿತು. ಸ್ವಾರಸ್ಯ: ಭರತಖಂಡದ ಹುಲಿಗಳು ಧರ್ಮ ಮಾರ್ಗದಲ್ಲಿ ನಡೆಯುತ್ತವೆ ಎಂದು ಅಧರ್ಮ ಮಾರ್ಗ ತುಳಿಯುವುದಿಲ್ಲ ಎನ್ನುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 34 ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಆಯ್ಕೆ: ಈ ವಾಕ್ಯವನ್ನು ಡಿ. ಎಸ್. ಜಯಪ್ಪಗೌಡ ರವರು ರಚಿಸಿರುವ ದಿವಾನ್ ಸರ್ ಎಂ. ವಿಶ್ವೇಶ್ವರಯ್ಯ ಅವರ ಕಾರ್ಯಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ವಿಶ್ವೇಶ್ವರಯ್ಯ ಅವರು ಮನಗಂಡು ತಮ್ಮ ಆಡಳಿತದಲ್ಲಿ ಅದನ್ನು ಜಾರಿಗೆ ತಂದರು. ಸ್ವಾರಸ್ಯ: ವಿಶ್ವೇಶ್ವರಯ್ಯ ಅವರು ಶಿಕ್ಷಣಕ್ಕೆ ನೀಡಿರುವ ಮಹತ್ವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನೆಕ್ಸ್ಟ್ ನೋಡಿ. ಪ್ರಶ್ನೆ 35ರಲ್ಲಿ ಓಹೋ ನನಗೇ ಗುಡಿಮನೆ ಕಟ್ತಾ ಇದ್ದೀರೋ? ಆಯ್ಕೆ: ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ಸಿದ್ಧಲಿಂಗಯ್ಯ ಅವರು ದೇವನೂರು ಮಹಾದೇವ ಅವರಿಗೆ ಹೇಳಿದ ಕತೆಯಲ್ಲಿ ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ನಿಲ್ಸಿ ನನ್ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಆಗ ಆ ಗ್ರಾಮ ದೇವತೆ ಓಹೋ ನನಗೇ ಗುಡಿಮನೆ ಕಟ್ತಾ ಇದ್ದೀರೋ ಎಂದು ಹೀಗೆ ಕೇಳುತ್ತಾಳೆ. ಸ್ವಾರಸ್ಯ: ಗ್ರಾಮ ದೇವತೆ ತನ್ನ ಭಕ್ತರ ಮೇಲೆ ಕಾರುಣ್ಯ ಸಮಾನತೆಯನ್ನು ತೋರಿಸುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನೆಕ್ಸ್ಟು ಪ್ರಶ್ನೆ 36 ಮಂಡಲ ಗಿಂಡಲಗಳ ಗಡಾಮುಕ್ಕಿ. ಆಯ್ಕೆ: ಈ ಸಾಲನ್ನು ಕವಿ ದ. ರಾ. ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹಲವಾರು ರಾಜ್ಯ ಸಾಮ್ರಾಜ್ಯಗಳು, ಮಂಡಲ ಗಿಂಡಲಗಳು, ಖಂಡ ಖಂಡಗಳು, ಸಾರ್ವಭೌಮರು ಸಹ
ಈ ಕಾಲಚಕ್ರದ ಗತಿಗೆ ಸಿಲುಕಿರುವುದನ್ನು ಕಾಣಬಹುದು. ಕಾಲವೆಂಬ ಹಕ್ಕಿ ರಾಜ್ಯ ಸಾಮ್ರಾಜ್ಯಗಳ ತೆನೆಯನ್ನು ಒಕ್ಕಿ, ಮಂಡಲ ಗಿಂಡಲಗಳ ಗಡವನ್ನು ಮುಕ್ಕಿ, ಖಂಡ ಖಂಡಗಳನ್ನು ತೇಲಿಸಿ ಮುಳುಗಿಸಿ, ಸಾರ್ವಭೌಮರ ನೆತ್ತಿಯನ್ನು ಸಹ ಕುಕ್ಕಿ ಕಾಲಪಕ್ಷಿ ಹಾರುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳಿದ್ದಾರೆ. ಸ್ವಾರಸ್ಯ: ಎಂತಹ ಪ್ರಭಾವಶಾಲಿಯಾದರೂ ಕೋಟೆ ಕೊತ್ತಲುಗಳನ್ನು ಕಟ್ಟಿ ಮೆರೆದವರೂ ಸಹ ಕಾಲಚಕ್ರದ ಎದುರಿಗೆ ತಲೆಬಾಗಲೇಬೇಕು ಎನ್ನುವುದನ್ನು ಕವಿ ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ 37. ನೆಲಕಿರೆವೆನೆಂದು ಬಗೆದರೆ ಛಲಕಿರೆವೆಂ. ಆಯ್ಕೆ: ಈ ವಾಕ್ಯವನ್ನು ಕವಿ ಚಕ್ರವರ್ತಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ತನ್ನ ಬಳಿಗೆ ಬಂದ ದುರ್ಯೋಧನನನ್ನು ಕುರಿತು ಭೀಷ್ಮಾಚಾರ್ಯರು, ದುರ್ಯೋಧನ, ನೀನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು ಎಂದು ಹೇಳಿದಾಗ, ದುರ್ಯೋಧನನು ಮುಗುಳುನಗೆ ನಗುತ್ತಾ ಭೀಷ್ಮರನ್ನು ಕುರಿತು, ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೇ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೇ. ಅಣ್ಣ, ಮುಂದೆ ನಡೆಯುವ ಯುದ್ಧದಲ್ಲಿ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ಎಂದು ಹೇಳುತ್ತಾನೆ. ನಾನು ಭೂಮಿಗಾಗಿ ಹೋರಾಡುವೆನು ಎಂದು ಭಾವಿಸಿದಿರಾ? ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಎಂದು ಹೀಗೆ ಹೇಳುತ್ತಾನೆ. ಸ್ವಾರಸ್ಯ: ದುರ್ಯೋಧನನ ಸ್ವಭಾವಕ್ಕೆ ತಕ್ಕುದಾದ ಛಲದ ಮಾತುಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 38ರಲ್ಲಿ ಬೇರೆ ಬಣ್ಣವನೇ ಕಾಣೆ. ಆಯ್ಕೆ: ಈ ಸಾಲನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಪಕ್ಷಿಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಆಶ್ವೇಜ ಮಾಸದಲ್ಲಿ ಭತ್ತದ ಗದ್ದೆ ಹಸಿರು ಗಿಳಿಯ ಬಣ್ಣದಂತೆ ಕಾಣುತ್ತಿದೆ. ಅದರ ಪಕ್ಕದಲ್ಲೇ ಕಾಡಂಚಿನಲ್ಲಿ ಇರುವ ಕೊನೆಯನ್ನು ಹೊತ್ತಿರುವ ಅಡಕೆಯ ತೋಟವೂ ಸಹ ಹಸಿರನ್ನೇ ಹೊದ್ದು ನಿಂತಿದೆ. ಮಖಮಲ್ಲಿನ ಹೊಸೆ ಪಚ್ಚೆಯ ಜಮಖಾನೆ ಹರಡಿದಂತೆ ಹಸುರಾದ ಹುಲ್ಲು ಭೂಮಿಯ ಮೈ ಮುಚ್ಚಿರಲು ಕವಿಯು ತನಗೆ ಬೇರೆ ಬಣ್ಣಗಳೇ ಕಾಣುತ್ತಿಲ್ಲ ಎಂದು ಹೀಗೆ ಹೇಳಿದ್ದಾರೆ. ಸ್ವಾರಸ್ಯ: ಕವಿ ಕುವೆಂಪುರವರು ಪ್ರಕೃತಿಯ ಹಸಿರಿನೊಂದಿಗೆ ಹೊಂದಿರುವ ಅವಿನಾಭಾವ ಸಂಬಂಧವನ್ನು ಈ ಸಾಲುಗಳು ಸ್ವಾರಸ್ಯಪೂರ್ಣವಾಗಿ ವಿವರಿಸುತ್ತವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇಲ್ಲಿ ಒಂದೇ ಒಂದು ಪದ್ಯವನ್ನು ನೀವು ಬರಿಬೇಕಾಗತ್ತೆ. 2 ಆಯ್ಕೆಗಳನ್ನು ನೀಡಲಾಗಿದೆ ಮಕ್ಕಳ. ನೋಡಿ, ಪ್ರಶ್ನೆ 39ರಲ್ಲಿ ಕಲುಷಿತವಾದಿ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ಇವೆರಡರಲ್ಲಿ ಯಾವುದಾದರೂ ಒಂದು ಪದ್ಯವನ್ನು ನೀವು ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ. ಪ್ರಶ್ನೆ 40ರಲ್ಲಿ ಎತ್ತಣ ತುರಂಗವಿದು ಪೊಕ್ಕು ಪೂದೋಟಮಂ ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನೇ, ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನಭ್ಯಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆನ್ನುತ ಹಯದೆಡೆಗೆ ನಡೆತಂದು ನೋಡಲ್ಕದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು. ಆಯ್ಕೆ: ಈ ಪದ್ಯಭಾಗವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಾರಾಂಶ: ವಾಲ್ಮೀಕಿ ಮಹರ್ಷಿಗಳ ಉದ್ಯಾನದೊಳಕ್ಕೆ ನುಗ್ಗಿದ ಕುದುರೆಯನ್ನು ನೋಡಿದ ಲವನು, ಎಲ್ಲಿಯ ಕುದುರೆಯಿದು? ಉಪವನಕ್ಕೆ ನುಗ್ಗಿ ಹೂದೋಟವನ್ನು ಹಾಳು ಮಾಡಿದೆಯಲ್ಲ,
ವಾಲ್ಮೀಕಿ ಮುನಿಶ್ರೇಷ್ಠರು ವರುಣನು ಕರೆದಿದ್ದರಿಂದ ಅಲ್ಲಿಗೆ ಹೋಗಿದ್ದಾರೆ. ಹೋಗುವ ಸಂದರ್ಭದಲ್ಲಿ ನನಗೆ ಈ ಉದ್ಯಾನವನವನ್ನು ಕಾಯಲು ಹೇಳಿ ಹೋಗಿದ್ದರು. ಮತ್ತೆ ಅವರು ವರುಣನ ಲೋಕದಿಂದ ಹಿಂದಿರುಗಿ ಬಂದಾಗ ಈ ಹೂದೋಟವು ಹಾಳಾದುದನ್ನು ನೋಡಿ ಕೋಪಿಸಿಕೊಳ್ಳುವರು ಎಂದು ಯೋಚಿಸುತ್ತಾ ಲವನು ಕುದುರೆಯೆಡೆಗೆ ಬಂದನು. ಆಗ ಲವನು ಅದರ ಹಣೆಯ ಮೇಲೆ ಶೋಭಿಸುತ್ತಿದ್ದ ಪಟ್ಟದ ಲಿಖಿತವನ್ನು ನೋಡಿ ಅದನ್ನು ಓದಿಕೊಳ್ಳುತ್ತಿದ್ದನು. ಮೌಲ್ಯ: ಲವನಲ್ಲಿರುವ ಸಹಜವಾದ ಕ್ಷಾತ್ರಗುಣ ಹಾಗೂ ಕಷ್ಟ ಸವಾಲುಗಳು ಎದುರಾದಾಗ ಯೋಚಿಸುತ್ತಾ ಕೂರದೆ ಧೈರ್ಯದಿಂದ ಅದನ್ನು ಎದುರಿಸಲು ಮುಂದೆ ಬರುವ ಲವನ ವೀರಗುಣ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 41. ಸೀತೆಯನ್ನು ಅರಸುತ್ತಾ ಶಬರಿಯಾಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಸೀತೆಯನ್ನು ಅರಸುತ್ತಾ ಶಬರಿಯಾಶ್ರಮದ ಬಳಿ ಬರುವ ಸಂದರ್ಭದಲ್ಲಿ ರಾಮನು ಸೀತೆಯನ್ನು ಕಳೆದುಕೊಂಡ ದುಃಖದಲ್ಲಿ ಇರುತ್ತಾನೆ. ಆಗ ರಾಮನು ಗಿರಿವನವನ್ನು ಕುರಿತು, ನನ್ನ ಸೀತೆ ನನಗೆ ದೊರೆವಳೆ, ಭೂಮಿಜಾತೆ, ಆತ್ಮ ಕಾಮಕಲ್ಪಲತೆಯಾದ ಚೆಲುವಳಾದ ಸೀತೆ ದೊರೆವಳೆ, ದೊರೆಯಳೆ, ಎರೆವೆ ಎರೆವೆ ಗಿರಿವನವೇ, ಹೇಳಿರಿ ಅವಳ ನೆಲೆಯನ್ನು ಯಾರು ಅರಿತಿದ್ದೀರಿ, ಹೇಳಿ ನನ್ನರಸಿ ನನಗೆ ದೊರೆಯಳೆ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಲಕ್ಷ್ಮಣನು ಅಣ್ಣನಾದ ಶ್ರೀರಾಮನನ್ನು ಕುರಿತು, ತಾಳಿಕೋ ಅಣ್ಣ ತಾಳಿಕೋ, ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯನೇ ತೇಜಸ್ಸನ್ನು ಕಳೆದುಕೊಂಡರೆ ಬೆಳಕನ್ನು ನೀಡುವವರು ಯಾರು? ಧೈರ್ಯವಂತನಾದ ಶ್ರೀರಾಮನೇ ಧೈರ್ಯವನ್ನು ಕಳೆದುಕೊಂಡರೆ ಧೈರ್ಯಕ್ಕೆ ಎಡೆಯಾರು ಎಂದು ಹೇಳಿ ಸಂತೈಸುತ್ತಾನೆ. ಆಗ ರಾಮ ಅವಳ ನೆನಪಿನ ಸೆಳೆತಕ್ಕೆ ಎನ್ನ ಆತ್ಮ ಸಿಲುಕಲು ಎನ್ನ ಬಗೆಗೆ ಅನಿವಾರ್ಯ. ಈ ಶೋಕದುಲ್ಕೆ ಇಗೋ ನೋಡು ಲಕ್ಷ್ಮಣ, ತಾಪಸರ ಬೀಡು, ಇದು ನೋಡಿ ಮರುಕೊಳಿಸಿತೆನಗವಳ ಪಾಡು ಎಂದಾಗ ಲಕ್ಷ್ಮಣ, ಅಹುದು ದಿಟ ಚಿತ್ರಕೂಟವೇ ಮನಕ್ಕೆ ಬಹುದು, ಜೊತೆಯೊಳಗಿದ್ದತ್ತಿಗೆ ಇದ್ದ ಬಗೆಯಂತಹುದು, ಹಾ ಪಾಪಿ ನಾ ಎನ್ನಹಂಕೃತಿಗೆಯೇ ಮನ್ನಣೆಯ ಕೊಟ್ಟೆ ಎಂದಾಗ ರಾಮ, ಮರುಗದಿರು ತಮ್ಮಯ್ಯ, ಆದದ್ದಾಯಿತು ನಮ್ಮನಿಂತ ದೈವ ಮರುಳು ಮಾಡಿತ್ತು, ದನುಪೇಳ್ದ ದಾರಿಯೊಳೆ ನಾವು ಬಂದಿಹೆವೆ ಶ್ರಮಣಿಯಾಶ್ರಮವಿದುವೆ, ಅಗೋ ನೋಡು ಲಕ್ಷ್ಮಣ ಅತ್ತವುದೀ ಮರಳು ನಮ್ಮೆಡೆಗೆ ಬರುತಿಹುದು, ಏನಿದರ ಹುರುಳು ಎನ್ನುತ್ತಾನೆ. ಆಗ ಲಕ್ಷ್ಮಣ, ಮರೆಗೆ ಬಾ ಅಣ್ಣಯ್ಯ, ಪರಿಕಿಸುವ ಮುನ್ನ ಇದಿರುಗೊಳೆ ನಾವಿದನು ಏನಹುದೋ ಬನ್ನ ಎನ್ನುತ್ತಾನೆ. ಹೀಗೆ ಇವರಿಬ್ಬರ ನಡುವೆ ಸಂಭಾಷಣೆ ನಡೆಯುತ್ತದೆ. ಅಥವಾ ಅಂತ ಕೊಟ್ಟಿದ್ದಾರೆ, ನಿಮಗೆ ಪ್ರಶ್ನೆಯ ಆಯ್ಕೆ ಇರುತ್ತೆ ಮಕ್ಕಳ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವರನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೂ ಒಬ್ಬಳು. ಈಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ದವಳು. ಮತಂಗ ಮಹರ್ಷಿಗಳು ಶ್ರೀರಾಮ ಲಕ್ಷ್ಮಣರು ಇಲ್ಲಿಗೆ ಬಂದೇ ಬರುತ್ತಾರೆ, ಭಕ್ತಿಯಿಂದ ಕಾದಿರು ಎಂದು ಹೇಳಿರುತ್ತಾರೆ. ಮತಂಗರು ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ರಾಮನ ಸ್ವಾಗತಕ್ಕಾಗಿ ಶಬರಿ ಪ್ರತಿದಿನವೂ ವನಕ್ಕೆ ಹೋಗಿ ತಳಿರು, ಹೂ, ಕಡು ಸವಿ ಹಣ್ಣುಗಳನ್ನು ತಂದು ಅವುಗಳನ್ನು ಜೋಡಿಸಿಟ್ಟು ಹೂಮಾಲೆಯನ್ನು ಕಟ್ಟಿ ಮಧುಪರ್ಕವನ್ನು ಸಿದ್ಧಮಾಡಿಟ್ಟುಕೊಂಡು ರಾಮನಿಗಾಗಿ ಕಾಯುತ್ತಿದ್ದಳು. ಅಂತೂ ಅವಳ ನಿರೀಕ್ಷೆ ಹುಸಿಯಾಗಲಿಲ್ಲ. ಸೀತೆಯನ್ನು ಅರಸುತ್ತಾ ರಾಮ ಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸಿ ಶಬರಿಗೆ ದರ್ಶನ ನೀಡುತ್ತಾರೆ. ಶಬರಿ ಅತ್ಯಂತ ಸಂತಸಗೊಳ್ಳುತ್ತಾಳೆ. ತನ್ನ ಬಗೆಯ ಬಯಕೆಯಂತೆ
ರುಚಿಯಾದ ಹಣ್ಣುಗಳನ್ನು ನೀಡಿ ವನಮಾಲೆಯನ್ನು ಕೊರಳಿಗೆ ಹಾಕಿ ಅವರನ್ನು ಸತ್ಕರಿಸಿ ಹಿಗ್ಗುತ್ತಾಳೆ. ರಾಮ ಲಕ್ಷ್ಮಣರು ಶಬರಿಯ ಅತಿಥಿ ಸತ್ಕಾರದಿಂದ ಸಂತುಷ್ಟಗೊಳ್ಳುತ್ತಾರೆ. ಕೊನೆಗೆ ರಾಮನನ್ನು ಕಾಣಬೇಕೆನ್ನುವ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಶ್ರೀರಾಮನಲ್ಲಿ ಮುಕ್ತಿಯನ್ನು ಬಯಸಿ ಅಗ್ನಿಗೆ ಹಾರಿ ಇಹಲೋಕದ ಪಯಣವನ್ನು ಮುಗಿಸುತ್ತಾಳೆ. ಹೀಗೆ ಶಬರಿಯ ಚಿಂತೆ ಹಿಂಗಿ ಹೋಗುತ್ತದೆ. ಪ್ರಶ್ನೆ 42. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಉಂಟಾದ ಭಾವನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ: ಶ್ರೀಕೃಷ್ಣನಿಂದ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಗಂಟಲು ಕಟ್ಟಿತ್ತು. ಕಣ್ಣಿನಿಂದ ಒಂದೇ ಸಮನೆ ನೀರು ಸುರಿಯಲಾರಂಭಿಸಿತು. ಬಹಳವಾಗಿ ನೊಂದುಕೊಂಡು ಅಯ್ಯೋ, ಕುರುಪತಿಗೆ ಕೇಡಾಯಿತೆಂದು ತನ್ನ ಮನದೊಳಗೆ ಅಂದುಕೊಳ್ಳುತ್ತಾನೆ. ಹರಿಯ ಅಥವಾ ಶ್ರೀಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡದೆ ಉರಿಯದೆ ಸುಮ್ಮನೆ ಹೋಗುತ್ತದೆಯೇ? ಅಂದರೆ ಸುಟ್ಟು ಭಸ್ಮ ಮಾಡಿಯೇ ಮಾಡುತ್ತದೆ. ಶ್ರೀಕೃಷ್ಣ ತನ್ನ ವಂಶದ ಬಗ್ಗೆ ಹೇಳಿ ಕೊಂದನು. ಇನ್ನು ಹಲವು ಮಾತುಗಳನ್ನಾಡಿ ಪ್ರಯೋಜನವೇನು ಎಂದು ಚಿಂತಿಸುತ್ತಾನೆ. ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವವನಲ್ಲ. ಕುಂತಿಯ ಮಕ್ಕಳಿಂದ ಅಥವಾ ಕೌರವನಿಂದ ಸೇವೆ ಮಾಡಿಸಿಕೊಳ್ಳುವಲ್ಲಿ ನನಗೆ ಮನಸ್ಸಿಲ್ಲ. ನನ್ನನ್ನು ಕಾಪಾಡಿದ ನನ್ನ ಒಡೆಯನಿಗೆ ಅವನ ಶತ್ರುಗಳ ಶಿರವನ್ನು ಕತ್ತರಿಸಿ ತಂದು ಒಪ್ಪಿಸುತ್ತೇನೆ ಎಂಬ ಉತ್ಸಾಹದಲ್ಲಿ ನಾನು ಇದ್ದೆ. ಆದರೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ಕೃಷ್ಣನು ಕೌರವೇಂದ್ರನನ್ನು ಕೊಂದನು. ತನ್ನ ಒಡೆಯನ ಬಗ್ಗೆ ಯೋಚಿಸಿ ಮರುಗುತ್ತಾನೆ. ಅಥವಾ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿ ನಿಮಗೆ ಪ್ರಶ್ನೆಗಳ ಆಯ್ಕೆ ಇರುತ್ತೆ. ಪಾಂಡವರ ರಕ್ಷಣೆಗೆ ಮುಂದಾದ ಶ್ರೀಕೃಷ್ಣನ ದುರ್ಯೋಧನನ ಬಲ ಕುಗ್ಗಿಸಲು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಶ್ರೀಕೃಷ್ಣನು ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಿದ ನಂತರ ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಾ, ನಿನ್ನನ್ನು ಹಸ್ತಿನಾವತಿ ರಾಜ್ಯದ ರಾಜನನ್ನಾಗಿ ಮಾಡುವೆನು. ಪಾಂಡವರು, ಕೌರವರು ನಿನ್ನ ಗದ್ದುಗೆಯನ್ನು ಒಪ್ಪುತ್ತಾರೆ. ಈ ಎರಡೂ ಸಂತತಿಯವರು ನಿನಗೆ ಸೇವಕರಾಗಿರುತ್ತಾರೆ. ಇಂತಹ ಅವಕಾಶವನ್ನು ಬಿಟ್ಟು ದುರ್ಯೋಧನನ ಬಾಯಂಬುಲಕ್ಕೆ ಎಂದರೆ ಎಂಜಲಿಗೆ ಕೈಚಾಚುವುದು ಸರಿಯೇ ಹೇಳು ಎಂದು ಹೇಳುತ್ತಾನೆ. ಹಾಗೆಯೇ ನೀನು ರಾಜನಾಗಿ ಸಿಂಹಾಸನದಲ್ಲಿ ಕುಳಿತಿರುವಾಗ ನಿನ್ನ ಎಡಬದಿಯಲ್ಲಿ ಕೌರವರ ಗುಂಪು, ಬಲಭಾಗದಲ್ಲಿ ಪಾಂಡವರ ಗುಂಪು, ಎದುರಿಗೆ ಮಾದ್ರ, ಮಾಗಧ, ಯಾದವ ಮುಂತಾದ ಪ್ರಮುಖ ರಾಜವಂಶಗಳು ಇರುತ್ತವೆ. ಇವರೆಲ್ಲರ ನಡುವಿನ ರಾಜಸಭೆಯಲ್ಲಿ ನೀನು ಶೋಭಿಸುವ ಅತ್ಯಂತ ವೈಭೋಗ ನಿನ್ನದಾಗಿರುತ್ತದೆ. ಇದನ್ನು ಬಿಟ್ಟು ಕುರುಪತಿಯಾದ ದುರ್ಯೋಧನನನ್ನು ಹೇಳಿದಾಗ, ಸ್ವಾಮಿ, ತಮ್ಮ ಪ್ರಸಾದ ಎಂದು ಒಪ್ಪಿಕೊಳ್ಳುವ ಕಷ್ಟ ನಿನಗೆ ಏಕೆ ಬೇಕು? ಯೋಚಿಸಿ ನೋಡು ಎಂದು ಹೇಳುತ್ತಾನೆ. ಹೀಗೆ ಶ್ರೀಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಾನೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 43. ನಾಯಕನಾಗುವ ವ್ಯಕ್ತಿಯನ್ನು ವಾಹನಕ್ಕೆ ಹೋಲಿಸಿದರೆ ಆತ್ಮವಿಶ್ವಾಸ ಆತನಿಗೆ ಇಂಧನವಿದ್ದಂತೆ. ಗಾಡಿಯಲ್ಲಿ ಇಂಧನ ಖಾಲಿಯಾದರೆ ಹೇಗೆ ಚಲಿಸುವುದಿಲ್ಲವೋ ಹಾಗೆಯೇ ವೃತ್ತಿಯಲ್ಲಿ ಆತ್ಮವಿಶ್ವಾಸವಿಲ್ಲದಿದ್ದರೆ ಬದುಕು ಜಡವಾಗಿ ನಿಲ್ಲುತ್ತದೆ. ಆತ್ಮವಿಶ್ವಾಸ ಹೊಂದಿರದ ಯಾರೂ ಕೂಡ ಇದುವರೆಗೂ ನಾಯಕರೆನಿಸಿಕೊಂಡಿಲ್ಲ. ಯಾವುದೇ ಗೆಲುವು ಸಾಧಿಸಿಲ್ಲ. ತನ್ನ ಕಾರ್ಯಸಾಧನೆಯಲ್ಲಿ ಕೊನೆಯವರೆಗೂ ಸಕಾರಾತ್ಮಕವಾಗಿ ಚಿಂತಿಸುತ್ತಾ ನಂಬಿಕೆ ಕಳೆದುಕೊಳ್ಳದೆ ಕಾರ್ಯಪ್ರವೃತ್ತರಾಗುವುದು ಹಾಗೂ ನಾನು ಇದನ್ನು ಮಾಡಬಲ್ಲೆ ಎಂಬ ನಂಬಿಕೆಯೇ ಆತ್ಮವಿಶ್ವಾಸ. ಒಳ್ಳೆಯದನ್ನು ಯೋಚಿಸುವುದು, ಜವಾಬ್ದಾರಿ ತೆಗೆದುಕೊಳ್ಳುವುದು, ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಆತ್ಮವಿಶ್ವಾಸದ ಆಧಾರ ಸ್ತಂಭಗಳು ಎನ್ನಲಾಗಿದೆ. ಇವುಗಳನ್ನು ತಮ್ಮ ಬದುಕಿನಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡು ಕಾರ್ಯಪ್ರವೃತ್ತರಾದಾಗ
ಯಶಸ್ವಿ ನಾಯಕರಾಗಬಹುದು? ಹೆಲೆನ್ ಕೆಲ್ಲರ್, ಅಬ್ದುಲ್ ಕಲಾಂ, ಮದರ್ ತೆರೆಸಾ, ಸಚಿನ್ ತೆಂಡೂಲ್ಕರ್ ಇವರನ್ನೆಲ್ಲ ಮುನ್ನಡೆಸಿದ್ದು ಇದೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿ ಮತ್ತು ಹೊಂದಿಲ್ಲದ ವ್ಯಕ್ತಿಗಳ ಮಧ್ಯೆ ಅಜಗಜಾಂತರ ವ್ಯತ್ಯಾಸವಿರುತ್ತದೆ. ಆತ್ಮವಿಶ್ವಾಸವಿದ್ದರೆ ಸುತ್ತ 1000 ಸಮಸ್ಯೆಗಳಿದ್ದರೂ ಸಂತೋಷದಿಂದಿರುತ್ತಾರೆ. ಆತ್ಮವಿಶ್ವಾಸವಿಲ್ಲದವರು ಸಣ್ಣ ಸಮಸ್ಯೆಗೂ ಸಾವಿನ ಹಾದಿ ತುಳಿಯುತ್ತಾರೆ. ಬದುಕಿರುವವರೆಗೂ ಬದುಕನ್ನು ಸವಿಯಬಲ್ಲೆ ಎಂಬ ಸಕಾರಾತ್ಮಕ ಚಿಂತನೆ ಆತ್ಮವಿಶ್ವಾಸ ತುಂಬುತ್ತದೆ. ಜೀವನ ಎಂಬುದು ಕೇವಲ ಸುಖ ದುಃಖ ಒಳಿತು ಕೆಡುಕುಗಳಲ್ಲ. ಜೀವನ ಎಂಬುದು ಒಳಿತು ಕೆಡುಕುಗಳ ಮಿಶ್ರಣ. ನಾನು ಎಂಬ ಆತ್ಮವಿಶ್ವಾಸದೊಂದಿಗೆ ಹೊರಟ ಯಾವನೂ ವಿಫಲನಾಗಿಲ್ಲ. ನಾನೊಬ್ಬನೇ ಎಂಬ ಅಹಂನಿಂದ ಹೊರಟ ಯಾವೊಬ್ಬನೂ ಸಫಲನಾಗಿಲ್ಲ. ನಿನ್ನ ಗುರಿಯೆಡೆಗೆ ಹಾರು, ಹಾರಲಾಗದಿದ್ದರೆ ಓಡು, ಓಡಲಾಗದಿದ್ದರೆ ನಡೆ, ನಡೆಯಲಾಗದಿದ್ದರೆ ತೆವಳು, ಆದರೆ ಎಂದಿಗೂ ಚಟ್ಟೆಯನ್ನು ಮಾತ್ರ ಕಳೆದುಕೊಳ್ಳಬೇಡ ಎಂದು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ್ದಾರೆ. ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ಮೊಲ ವೇಗವಾಗಿ ಓಡುತ್ತದೆ ಎಂಬ ಅರಿವಿದ್ದರೂ ಆಮೆ ಸ್ಪರ್ಧೆಗೆ ನಿಲ್ಲುತ್ತದೆ. ಆಮೆಗೆ ತಾನು ಗುರಿ ಮುಟ್ಟಬಲ್ಲೆ ಎಂಬ ಆತ್ಮವಿಶ್ವಾಸವಿತ್ತು. ಆದ್ದರಿಂದ ನಮ್ಮ ಎಲ್ಲ ಸಾಧನೆಗೆ ಆತ್ಮವಿಶ್ವಾಸವನ್ನು ರೂಪಿಸಿಕೊಳ್ಳಬೇಕು. ಈ ಬುನಾದಿಯ ಮೇಲೆ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ಮಕ್ಕಳ. ಮೊದಲನೇದಾಗಿ, ಯಶಸ್ವಿ ನಾಯಕನಾಗುವುದು ಹೇಗೆ? ಉತ್ತರ: ಆತ್ಮವಿಶ್ವಾಸ ಹೊಂದಿರದ ಯಾರೂ ಕೂಡ ಇದುವರೆಗೂ ನಾಯಕರೆನಿಸಿಕೊಂಡಿಲ್ಲ. ಯಾವುದೇ ಗೆಲುವು ಸಾಧಿಸಿಲ್ಲ. ತನ್ನ ಕಾರ್ಯಸಾಧನೆಯಲ್ಲಿ ಕೊನೆಯವರೆಗೂ ಸಕಾರಾತ್ಮಕವಾಗಿ ಚಿಂತಿಸುತ್ತಾ ನಂಬಿಕೆ ಕಳೆದುಕೊಳ್ಳದೆ ಕಾರ್ಯಪ್ರವೃತ್ತರಾಗುವುದು ಹಾಗೂ ನಾನು ಇದನ್ನು ಮಾಡಬಲ್ಲೆ ಎಂಬ ನಂಬಿಕೆಯೇ ಆತ್ಮವಿಶ್ವಾಸ. ಒಳ್ಳೆಯದನ್ನು ಯೋಚಿಸುವುದು, ಜವಾಬ್ದಾರಿ ತೆಗೆದುಕೊಳ್ಳುವುದು, ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಆತ್ಮವಿಶ್ವಾಸದ ಆಧಾರ ಸ್ತಂಭಗಳು ಎನ್ನಲಾಗಿದೆ. ಇವುಗಳನ್ನು ತಮ್ಮ ಬದುಕಿನಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡು ಕಾರ್ಯಪ್ರವೃತ್ತರಾದಾಗ ಯಶಸ್ವಿ ನಾಯಕರಾಗಬಹುದು. ನೆಕ್ಸ್ಟ್ ನೋಡಿ ಮಕ್ಕಳ, ಆತ್ಮವಿಶ್ವಾಸವನ್ನು ಕುರಿತು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಮಾತುಗಳಾವುವು? ಉತ್ತರ: ಆತ್ಮವಿಶ್ವಾಸವನ್ನು ಕುರಿತು ಮಾರ್ಟಿನ್ ಲೂಥರ್ ರವರು, ಜೀವನ ಎಂಬುದು ಕೇವಲ ಸುಖ ದುಃಖ ಒಳಿತು ಕೆಡುಕುಗಳಲ್ಲ. ಜೀವನ ಎಂಬುದು ಒಳಿತು ಕೆಡುಕುಗಳ ಮಿಶ್ರಣ. ನಾನು ಎಂಬ ಆತ್ಮವಿಶ್ವಾಸದೊಂದಿಗೆ ಹೊರಟ ಯಾವನೂ ವಿಫಲನಾಗಿಲ್ಲ. ನಾನೊಬ್ಬನೇ ಎಂಬ ಅಹಂನಿಂದ ಹೊರಟ ಯಾವೊಬ್ಬನೂ ಸಫಲನಾಗಿಲ್ಲ. ನಿನ್ನ ಗುರಿಯೆಡೆಗೆ ಹಾರು, ಹಾರಲಾಗದಿದ್ದರೆ ಓಡು, ಓಡಲಾಗದಿದ್ದರೆ ನಡೆ, ನಡೆಯಲಾಗದಿದ್ದರೆ ತೆವಳು, ಆದರೆ ಎಂದಿಗೂ ಚಲನೆಯನ್ನು ಮಾತ್ರ ಕಳೆದುಕೊಳ್ಳಬೇಡ ಎಂದು ಹೇಳಿದ್ದಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪ್ರಶ್ನೆ 44. ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪಾರ್ಥ ಎಂದು ಭಾವಿಸಿಕೊಂಡು ಮಂಗಳೂರಿನ ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಿರಿ. ಈಗ ಪತ್ರದ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡಿ ಮಕ್ಕಳ. ಬಲಭಾಗದಲ್ಲಿ ಸ್ಥಳ ಅಂತ ಮೆನ್ಷನ್ ಮಾಡಿ ಉಡುಪಿ ಅಂತ ತಗೋಬೇಕಾಗತ್ತೆ. ದಿನಾಂಕ, ಅವ್ರು ಯಾವುದೇ ದಿನಾಂಕವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ಪರೀಕ್ಷೆ ಯಾವ ದಿನ ಇರುತ್ತೋ ಆ ದಿನದ ದಿನಾಂಕವನ್ನು ಬರಿಬೇಕಾಗತ್ತೆ ಮಕ್ಕಳ. ನಿಮ್ಮ ಎಡಭಾಗದಲ್ಲಿ ಇವರಿಂದ ಅಂತ ತಗೊಳ್ಳಿ. ಪಾರ್ಥ ಸರಕಾರಿ ಪ್ರೌಢಶಾಲೆ ಉಡುಪಿ, ಅವರೇ ಮೇಲಿನ ಪ್ರಶ್ನೆಯಲ್ಲಿ ಸೂಚಿಸಿರುವ ಹಾಗೆ ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟು ಇವರಿಗೆ ಮಾನ್ಯ ವ್ಯವಸ್ಥಾಪಕರು, ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯ ಮಂಗಳೂರು. ನೆಕ್ಸ್ಟು ಮಾನ್ಯರೇ ಅಂತ ಬರೆದು ವಿಷಯವನ್ನು ಸೂಚಿಸಬೇಕಾಗತ್ತೆ. ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ ಮನವಿ. ನೆಕ್ಸ್ಟು ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಮೇಲ್ಕಂಡ ವಿಷಯಕ್ಕೆ ನಮ್ಮ ಶಾಲೆಯಲ್ಲಿ 8, 9 ಹಾಗೂ 10ನೇ ತರಗತಿಯ ಸುಮಾರು 90
ವಿದ್ಯಾರ್ಥಿಗಳು ದಿನಾಂಕ 29/1/2026ರಂದು ಮಂಗಳೂರಿನ ಕಡೆಗೆ ಪ್ರವಾಸ ಹೊರಟಿದ್ದು, ಈ ವೇಳೆಯಲ್ಲಿ ನಾವು ತಮ್ಮ ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲು ಬಯಸುತ್ತಿದ್ದು, ಬೆಳಗ್ಗೆ ಸಮಯ 10ಕ್ಕೆ ಸರಿಯಾಗಿ ನಾವು ಅಲ್ಲಿರುತ್ತೇವೆ. ಈ ವೇಳೆಯಲ್ಲಿ ತಾವು ನಿಮ್ಮ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಮತ್ತೆ ನಿಮ್ಮ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಪಾರ್ಥ ಅಂತ ಬರಿಬೇಕಾಗತ್ತೆ ಮಕ್ಕಳ. ಹಾಗೆ ಮತ್ತೆ ಎಡಭಾಗದಲ್ಲಿ ಹೊರ ವಿಳಾಸವನ್ನು ಬರಿಬೇಕಾಗತ್ತೆ. ಇವರಿಗೆ ಅಂದರೆ ಮಾನ್ಯ ವ್ಯವಸ್ಥಾಪಕರು, ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯ ಮಂಗಳೂರು. ಇವರಿಂದ ಪಾರ್ಥ, ಸರ್ಕಾರಿ ಪ್ರೌಢಶಾಲೆ ಉಡುಪಿ. ಈ ರೀತಿಯಾಗಿ ಪತ್ರವನ್ನು ಮುಕ್ತಾಯ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅನನ್ಯ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಕನ್ನಡ ಸಂಘದಿಂದ ಆಯೋಜಿಸಿದ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಕುರಿತು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಆದ್ಯ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ. ಉತ್ತರವನ್ನು ನೋಡಿ ಮಕ್ಕಳ, ಈ ಒಂದು ಪತ್ರವನ್ನು ಗೆಳತಿಗೆ ಬರೀತಾ ಇರೋದ್ರಿಂದ ಪತ್ರದ ಎಡಭಾಗದಲ್ಲಿ ಕ್ಷೇಮ ಅಂತ ಬರಿಬೇಕು, ಮಧ್ಯಭಾಗದಲ್ಲಿ ಶ್ರೀ ಅಂತ ಬರಿಬೇಕು, ಬಲಭಾಗದಲ್ಲಿ ಯಾರಿಂದ ಬರಿತಾ ಇದ್ದಾರೆ ನೋಡಿ. ಇವರಿಂದ ಅನನ್ಯ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಮೈಸೂರು. ಹಾಗೆ ಬಲಭಾಗದಲ್ಲಿ ಪ್ರೀತಿಯ ಗೆಳತಿಗೆ ಪ್ಯಾರಾಗ್ರಾಫ್ ರೈಟಿಂಗ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರೀತಿಯ ಗೆಳತಿಯಾದ ಆದ್ಯಾಳಿಗೆ ಗೆಳತಿ ಅನನ್ಯ ಮಾಡುವ ವಂದನೆಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಅಲ್ಲಿ ಕ್ಷೇಮವಾಗಿರುವೆ ಎಂದು ನಂಬಿರುತ್ತೇನೆ. ನನ್ನ ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ನಾನು ಈಗ 10ನೇ ತರಗತಿಯಲ್ಲಿ ಚೆನ್ನಾಗಿ ಓದುತ್ತಿದ್ದೇನೆ. ಪಠ್ಯಪೂರಕ ಕಾರ್ಯಕ್ರಮಗಳಲ್ಲೂ ನಾನು ಭಾಗವಹಿಸುತ್ತಿದ್ದೇನೆ. ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ ಕನ್ನಡ ಸಂಘದಿಂದ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು. ನಾನೂ ಸಹ ಜಿ.ಎಸ್. ಶಿವರುದ್ರಪ್ಪ ರವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಗೀತೆಯನ್ನು ಹಾಡಿದೆನು. ಇದರಲ್ಲಿ ನನಗೆ ದ್ವಿತೀಯ ಬಹುಮಾನ ಬಂದಿದ್ದು ಅತ್ಯಂತ ಸಂತಸವಾಯಿತು. ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ನನಗೆ ಪತ್ರವನ್ನು ಬರೆದು ತಿಳಿಸು. ಮನೆಯಲ್ಲಿ ನಿನ್ನ ತಂದೆ ತಾಯಿಯವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸು. ಹಾಗೆ ಮತ್ತೆ ಬಲಭಾಗದಲ್ಲಿ ಇಂತಿ ನಿನ್ನ ಪ್ರೀತಿಯ ಗೆಳತಿ ಅನನ್ಯ. ಈ ರೀತಿಯಾಗಿ ಬರಿಬೇಕಾಗತ್ತೆ ಮಕ್ಕಳ. ಈ ಪತ್ರದಲ್ಲಿಯೂ ಸಹ ಹೊರ ವಿಳಾಸವನ್ನು ನಾವು ಬರಿಬೇಕಾಗತ್ತೆ. ಇವರಿಗೆ ಅಂಥೇಳಿ ಆದ್ಯ, ಸರಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು. ಇವರಿಂದ ಅಂತ ಬರೆದು ಅನನ್ಯ, 10ನೇ ತರಗತಿ, ಸರಕಾರಿ ಪ್ರೌಢಶಾಲೆ ಮೈಸೂರು. ಈ ರೀತಿಯಾಗಿ ಪತ್ರವನ್ನು ಮುಕ್ತಾಯಗೊಳಿಸಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಶ್ನೆ 45ರಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಪೀಠಿಕೆ: ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹುಟ್ಟಿದ್ದೆಲ್ಲ ಸಾಯಲೇಬೇಕು. ಸತ್ತ ಶರೀರಕ್ಕೆ ಸಂಸ್ಕಾರ ಮಾಡುತ್ತೇವೆ. ಹಾಗೆಯೇ ನಾವು ಬಳಸಿ ನಿರುಪಯುಕ್ತವಾದ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಬಳಸಿದ ನಂತರ ತ್ಯಜಿಸಲು ಇರುವ ವಸ್ತುಗಳೇ ತ್ಯಾಜ್ಯ ವಸ್ತುಗಳು. ಇವುಗಳನ್ನು ಸಮರ್ಪಕವಾಗಿ ಸಂಗ್ರಹ, ವಿಲೇವಾರಿ, ಸಂಸ್ಕರಣೆ, ಮರುಬಳಕೆ ಮಾಡುವ ಪ್ರಕ್ರಿಯೆಯನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ಎನ್ನಬಹುದು. ವಿಷಯ ನಿರೂಪಣೆಯನ್ನು ನೋಡಿ ಮಕ್ಕಳ. ಆಧುನೀಕರಣ, ನಗರೀಕರಣ, ಔದ್ಯೋಗೀಕರಣ, ಯಾಂತ್ರೀಕರಣ ಮುಂತಾದವುಗಳಿಂದ ಮಾನವ ಬದುಕು ಸುಂದರ ಮತ್ತು ಸರಳಗೊಂಡಿದೆ. ಆದರೆ ಇವುಗಳಿಂದ ತ್ಯಾಜ್ಯ ವಸ್ತುಗಳ ಪ್ರಮಾಣವೂ ಹೆಚ್ಚಿದೆ. ಮಿತಿ ಮೀರಿದ ಜನಸಂಖ್ಯೆ ಸಮಸ್ಯೆಯಿಂದ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅತಿ ದೊಡ್ಡ ಸಮಸ್ಯೆಯಾಗಿದೆ. ತ್ಯಾಜ್ಯ ವಸ್ತುಗಳಲ್ಲಿ ಘನತ್ಯಾಜ್ಯ, ದ್ರವ್ಯ ತ್ಯಾಜ್ಯ, ಅನಿಲ ತ್ಯಾಜ್ಯಗಳೆಂದು ವಿಂಗಡಿಸಬಹುದು ಮತ್ತು
ಕೊಳೆಯಬಹುದಾದ ತ್ಯಾಜ್ಯ, ಕೊಳೆಯಲಾರದ ತ್ಯಾಜ್ಯ, ಅಪಾಯಕಾರಿ ತ್ಯಾಜ್ಯಗಳೆಂದು ವಿಂಗಡಿಸುವುದುಂಟು. ತ್ಯಾಜ್ಯ ವಸ್ತು ನಿರ್ವಹಣೆ ಮಾಡದಿದ್ದರೆ ಅವು ಕೊಳೆತು ವಾತಾವರಣ ಮತ್ತು ನೀರಿನಲ್ಲಿ ಸೇರಿ ಜನರ ಮತ್ತು ಜೀವಸಂಕುಲಕ್ಕೆ ಅನಾರೋಗ್ಯ ತರುತ್ತದೆ. ಕೈಗಾರಿಕೆ ಮತ್ತು ವೈದ್ಯಕೀಯ ತ್ಯಾಜ್ಯಗಳಿಂದ ಅಪಾಯಕಾರಿ ಪರಿಣಾಮ ಉಂಟಾಗುತ್ತದೆ. ಪ್ಲಾಸ್ಟಿಕ್, ರಬ್ಬರ್, ಗಾಜು, ಲೋಹ ಮತ್ತು ರಾಸಾಯನಿಕ ತ್ಯಾಜ್ಯ ವಸ್ತುಗಳು ಬಹು ಅಪಾಯಕಾರಿಯಾಗಿವೆ. ತ್ಯಾಜ್ಯ ವಸ್ತು ನಿರ್ವಹಣೆ ಮಾಡದಿದ್ದರೆ ಊರು, ಪಟ್ಟಣ, ದೇಶದ ಸೌಂದರ್ಯ ಕಳೆದುಕೊಂಡು ಗೌರವಕ್ಕೆ ಕಳಂಕ ಬರುತ್ತದೆ. ಸರ್ಕಾರವು ತ್ಯಾಜ್ಯ ನಿರ್ವಹಣೆಗಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಸಾಕಷ್ಟು ಯೋಜನೆ ಜಾರಿಗೊಂಡಿವೆ. ಕಸ ಸಂಗ್ರಹಣೆ ವಾಹನ ಮನೆ ಮನೆಗೆ ಬಂದು ಹಸಿ ಕಸ, ಒಣ ಕಸ ಪ್ರತ್ಯೇಕವಾಗಿ ಸಂಗ್ರಹಿಸುತ್ತದೆ. ಇವುಗಳನ್ನು ಜನವಸತಿಯಿಂದ ದೂರದ ಬಯಲಿನಲ್ಲಿ ಸುಡುವ ಅಥವಾ ಹುಗಿಯುವ ವ್ಯವಸ್ಥೆ ಇರುತ್ತದೆ. ಹೆಚ್ಚಾಗಿ ಈ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ವಿಂಗಡಿಸಿ ಸಂಸ್ಕರಿಸಲಾಗುತ್ತಿದೆ. ಕಸದಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಸಲಾಗುತ್ತಿದೆ. ಕೆಲವು ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವರು. ಈ ಎಲ್ಲ ಕಾರ್ಯಕ್ಕಾಗಿ ಯಂತ್ರಗಳನ್ನು ಬಳಸಲಾಗುತ್ತಿದೆ. ಕೈಗಾರಿಕೆಗಳು ಖಾಸಗಿಯಾಗಿ ತ್ಯಾಜ್ಯ ನಿರ್ವಹಣೆ ಮಾಡಬೇಕಾಗುತ್ತದೆ. ತ್ಯಾಜ್ಯಗಳು ಭೂಮಿಯಲ್ಲಿ ಮಾತ್ರವಲ್ಲ, ಸಮುದ್ರ, ಹಿಮಾಲಯ, ಬಾಹ್ಯಾಕಾಶಗಳನ್ನು ವ್ಯಾಪಿಸಿದೆ. ಇಲ್ಲಿಯೂ ನಿರ್ವಹಣೆಯಾಗಬೇಕು. ಸಾಮಾನ್ಯ ಹಳ್ಳಿಗಳಲ್ಲಿ ಕಸ ಮತ್ತು ತ್ಯಾಜ್ಯ ನಿರ್ವಹಣೆ ಸರಿಯಾಗಿ ನಡೆಯಬೇಕಿದೆ. ಉಪಸಂಹಾರ: ಸ್ವಾಸ್ಥ್ಯ ಸಮಾಜ ಮತ್ತು ಸುಂದರ ದೇಶದ ನಿರ್ಮಾಣಕ್ಕೆ ತ್ಯಾಜ್ಯ ನಿರ್ವಹಣೆಯ ಪಾತ್ರ ಹಿರಿದು. ಸರ್ಕಾರದ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಸಹಕಾರ ಅತಿ ಅವಶ್ಯಕವಾಗಿರಬೇಕು. ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಸಮಾವೇಶ ಮತ್ತು ಕಾರ್ಯಕ್ರಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಜನಜಾಗೃತಿ ಕಾರ್ಯಕ್ರಮಗಳು ನಡೆಯಬೇಕು. ವಿದ್ಯಾರ್ಥಿಗಳು ಸಹ ಸ್ವಚ್ಛತೆಯ ಮಹತ್ವವನ್ನು ಅರಿತು ನಿತ್ಯ ಜೀವನದಲ್ಲಿ ಪಾಲಿಸಬೇಕು. ಹೀಗಾದಾಗ ಕಾರ್ಯಕ್ರಮ ಯಶಸ್ವಿಯಾಗಬಲ್ಲದು ಎಂಬುದು ನನ್ನ ಅನಿಸಿಕೆ. ಇಲ್ಲೂ ಸಹ ನಿಮಗೆ ಆಯ್ಕೆ ಇರುತ್ತೆ ಮಕ್ಕಳ. ನೋಡಿ, ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳು. ಪೀಠಿಕೆ: ಶಿಕ್ಷಣವು ಕೇವಲ ಅಕ್ಷರ ಜ್ಞಾನವಲ್ಲ, ಅದು ವ್ಯಕ್ತಿತ್ವದ ವಿಕಸನ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೇವಲ ಪಠ್ಯಬೋಧನೆ ಸಾಲದು. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಹೊರತರಲು, ನಾಯಕತ್ವ ಗುಣ ಬೆಳೆಸಲು ಮತ್ತು ಸಾಮಾಜಿಕ ಪ್ರಜ್ಞೆ ಮೂಡಿಸಲು ಶಾಲಾ ಸಂಘಗಳು ಅತ್ಯಗತ್ಯ. ಈ ಸಂಘಗಳು ಶಾಲಾ ಜೀವನಕ್ಕೆ ಚೈತನ್ಯ ನೀಡುವ ಶಕ್ತಿ ಕೇಂದ್ರಗಳಾಗಿವೆ. ವಿವಿಧ ಸಂಘಗಳು ಮತ್ತು ಕಾರ್ಯವೈಖರಿ: ಶಾಲೆಯಲ್ಲಿ ವಿಷಯಕ್ಕೆ ಅನುಗುಣವಾಗಿ ಹಲವು ಸಂಘಗಳನ್ನು ರಚಿಸಲಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ: ಸಾಹಿತ್ಯ ಸಂಘ: ಇದು ವಿದ್ಯಾರ್ಥಿಗಳ ಭಾಷಾ ಜ್ಞಾನವನ್ನು ಹೆಚ್ಚಿಸುತ್ತದೆ. ಚರ್ಚಾ ಸ್ಪರ್ಧೆ, ಪ್ರಬಂಧ ಬರವಣಿಗೆ ಮತ್ತು ಕವನ ವಾಚನದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಸುಧಾರಿಸಿಕೊಳ್ಳುತ್ತಾರೆ. ವಿಜ್ಞಾನ ಸಂಘ: ಪ್ರಯೋಗವೇ ಜ್ಞಾನದ ತಾಯಿ. ವಿಜ್ಞಾನ ಸಂಘವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸುತ್ತದೆ. ವಿಜ್ಞಾನ ಮಾದರಿಗಳ ತಯಾರಿಕೆ ಮತ್ತು ರಸಪ್ರಶ್ನೆಗಳು ಇಲ್ಲಿನ ಪ್ರಮುಖ ಚಟುವಟಿಕೆಗಳು. ಪರಿಸರ ಸಂಘ ಅಥವಾ ಇಕೋ ಕ್ಲಬ್: ಇಂದಿನ ಜಾಗತಿಕ ತಾಪಮಾನದ ದಿನಗಳಲ್ಲಿ ಪರಿಸರ ಸಂಘದ ಪಾತ್ರ ದೊಡ್ಡದು. ಶಾಲಾ ಆವರಣದಲ್ಲಿ ಗಿಡ ನೆಡುವುದು, ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತವೆ. ಕ್ರೀಡಾ ಸಂಘ: ಆರೋಗ್ಯವೇ ಭಾಗ್ಯ ಎಂಬಂತೆ ವಿದ್ಯಾರ್ಥಿಗಳ ದೈಹಿಕ ಸದೃಢತೆಗಾಗಿ ಕ್ರೀಡಾ ಸಂಘವು ವಿವಿಧ ಆಟೋಟಗಳನ್ನು ಮತ್ತು ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ. ಸಾಂಸ್ಕೃತಿಕ ಸಂಘ: ಇದು ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಸಂಗೀತ, ನೃತ್ಯ, ನಾಟಕ ಮತ್ತು ಜಾನಪದ ಕಲೆಗಳ ಮೂಲಕ ವಿದ್ಯಾರ್ಥಿಗಳು
ಮನೋರಂಜನೆಯೊಂದಿಗೆ ಕಲಾ ಪ್ರೌಢಿಮೆಯನ್ನು ಮೆರೆಯುತ್ತಾರೆ. ನೆಕ್ಸ್ಟ್ ನೋಡಿ ಮಕ್ಕಳ, ಸಂಘಗಳ ಚಟುವಟಿಕೆಗಳ ಮಹತ್ವ. ನಾಯಕತ್ವದ ಗುಣ. ಸಂಘದ ಪದಾಧಿಕಾರಿಗಳಾಗಿ ಕೆಲಸ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿ ಮತ್ತು ನಾಯಕತ್ವದ ಗುಣಗಳು ಬೆಳೆಯುತ್ತವೆ. ಸೃಜನಶೀಲತೆ. ತರಗತಿಯ ಹೊರಗಿನ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಹೊಸ ರೀತಿಯಲ್ಲಿ ಯೋಚಿಸಲು ಪ್ರೇರೇಪಿಸುತ್ತವೆ. ತಂಡದ ಕೆಲಸ ಅಂದರೆ ಟೀಮ್ ವರ್ಕ್. ಎಲ್ಲರೊಂದಿಗೆ ಸೇರಿ ಕೆಲಸ ಮಾಡುವುದರಿಂದ ಸಹಕಾರ ಮತ್ತು ಹೊಂದಾಣಿಕೆಯ ಗುಣ ಬೆಳೆಯುತ್ತದೆ. ನೆಕ್ಸ್ಟು ವೇದಿಕೆಯ ಭಯ ನಿವಾರಣೆ. ಸಾರ್ವಜನಿಕವಾಗಿ ಪ್ರದರ್ಶನ ನೀಡುವುದರಿಂದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಉಪಸಂಹಾರ. ಶಾಲಾ ಸಂಘಗಳು ವಿದ್ಯಾರ್ಥಿಗಳನ್ನು ಕೇವಲ ಅಂಕ ಗಳಿಸುವ ಯಂತ್ರಗಳನ್ನಾಗಿ ಮಾಡದೆ ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುತ್ತದೆ. ಪಠ್ಯದ ಜೊತೆಗೆ ಇಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ವಿದ್ಯಾರ್ಥಿಯ ಬೌದ್ಧಿಕ ಮತ್ತು ಮಾನಸಿಕ ವಿಕಸನಕ್ಕೆ ನಾಂದಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವುದಾದರೊಂದು ಸಂಘದ ಭಾಗವಾಗಿ ತನ್ನ ಪ್ರತಿಭೆಯನ್ನು ವೃದ್ಧಿಸಿಕೊಳ್ಳಬೇಕು. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಕನ್ನಡದಲ್ಲಿ 2ನೇ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.